ಇವತ್ತ ಚುನಾವಣೆ ಬಹಳ ಸಮೀಪ ಐತೆ. ಇನ್ನು ಮೂರು ದಿವಸ 4 ದಿವಸ ಬಟ್ ಇವತ್ತು ನಾವು ಎರಡೇ ಕಂಪೇರಿಸನ್ ನೋಡ್ಬೇಕು. 10 ವರ್ಷ ನಾವು ಮೋದಿಯವರಿಗೆ ಬೆಂಬಲಿಸಿ ನಮ್ಮ ಭಾಗದಲ್ಲಿ ಕೂಡ ಹೋದ ಬಾರಿಗೆ 25 ಸೀಟ್ಗಳನ್ನ ಆರಿಸಿರಿ. ಭಾಗದ ಬಿಜೆಪಿ 25 ಸೀಟ್ಗಳನ್ನ ಆರಿಸಿರಿ. ವ್ಯತ್ಯಾಸ ಇಷ್ಟ ನಮಗ ಅವ್ರ ವ್ಯತ್ಯಾಸವನ್ನು ನೋಡಿರ್ಬೇಕಾಗಿತ್ತು. 10 ವರ್ಷದಲ್ಲಿ ಮೋದಿಯವರು ಹೇಳಿದ್ರೆ 10 ವರ್ಷದ ಹಿಂದೆ ಏನ್ ಹೇಳಿದ್ರು ನಮ್ಗೆಲ್ಲ ಏನ್ ಹೇಳಿದ್ರು? 15 ಲಕ್ಷ ರೂಪಾಯಿ ಕೊಡ್ತೀವಿ, 2 ಕೋಟಿ ಉದ್ಯೋಗ, ದರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅವಕಾಶ ಕೊಡ್ತೀವಿ, ರೈತರ ಆರ್ಥಿಕ ದ್ವಿಗುಣ ಮಾಡ್ತೀವಿ, ಯಾವ ಮಹಿಳೆಯರಿಗೆ ಅಚ್ಚೋದಿಂದ ಆಯೋಗ, ಬೇಟಿ ಪಡಾವೋ ಬೇಟಿ ಬಚಾವೋ, ಒಂದಕ್ಕೂ ಅವ್ರ ಮಾತಿಗೆ ಅದಕ್ಕೆ ಯಾವ ಸಂಬಂಧಗಳೇ ಇಲ್ಲ. ದುಡ್ದಂತ ನಡೆಯಿಲ್ಲ. ಒಂದ್ ರೈತರ ಸಾಲ ಮನ್ನಾ 10 ವರ್ಷದಲ್ಲಿ ಕೂಡ ಒಂದ್ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಒಂದು ನೆನಪಿಟ್ಟವರು ನೀವು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಟೈಮಲ್ಲಿ ನಿಮಗೆ 72,000 ಕೋಟಿ ಸಾಲ ಯಾರು ಮನ್ನಾ ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ. ಮನಮೋಹನ್ ಪ್ರಧಾನಮಂತ್ರಿ ಇದ್ದಂತ ಟೈಮಲ್ಲಿ 10 ವರ್ಷದಾಗ ಯಾವ ರೈತರಿಗೂ ಒಂದು ಸುಖಾನ ಸಿಗ್ಲಿಲ್ಲ. ನೋಡಿ ವಿಚಾರ ಮಾಡಷ್ಟು. ಅಕಸ್ಮಾತವಾಗಿ ಯುವಕರ ಬಗ್ಗೆ ಸಾಕಷ್ಟು ಹೇಳಿದ್ರು, ರೈತರ ಬಗ್ಗೆ ಹೇಳಿದ್ರು, ಹೆಣ್ಮಕ್ಳ ಬಗ್ಗೆ ಹೇಳಿದ್ರು. ಯಾವ್ದು ಒಪ್ಪದಾಗಿಲ್ಲ. ಇವತ್ತು ಯುವಕರ ಪರಿಸ್ಥಿತಿ, ನಮ್ಮ ಭಾರತ ದೇಶದಲ್ಲಿ ಯುವಕರ ಪರಿಸ್ಥಿತಿ, ಒಂದು 100 ಮಂದಿ ವಿದ್ಯಾವಂತ ಯುವಕರಿದ್ರಾಗ 27 ಮಂದಿ ಮಾತ್ರ ಉದ್ಯೋಗ ಅವಕಾಶ ಸಿಗುತ್ತೆ. 73 ಮಂದಿ ಯುವಕರು ನಿರುದ್ಯೋಗಿ ಆಗಿರ್ತಿರುವಂತದ್ದು ನಾವು ನೋಡಕತ್ತೀವಿ. ಅದನ್ನ ಕೇಳಿ ನಾವು ಪ್ರಧಾನಮಂತ್ರಿಗಳು ಹೇಳಿದ್ರು, ಬಜಿ ಮಾರಕ್ ಹೋಗ್ರಿ, ಪಕೋಡ ಮಾರಕ್ ಹೋಗ್ರಿ ಅಂತ. ನೀವು ಬಜಿ ಪಕೋಡ ಮಾರಕ್ ಮಕ್ಕಳು ಇಷ್ಟೆಲ್ಲ ತ್ರಾಸಪಟ್ಟು ಇಂಜಿನಿಯರ್ಗಳನ್ನ ಇಂಥ ವಿದ್ಯಾಭ್ಯಾಸ ಮಾಡಿ ಕುದಿಸಲು ಮೋದಿಯವ್ರ ದೊಡ್ಡ ಇಂಡಸ್ಟ್ರಿ ತಗೊಂಡ್ಬರ್ರಿ, ದೊಡ್ಡ ಫ್ಯಾಕ್ಟ್ರಿಗಳು ತಗೊಂಡ್ಬರ್ರಿ, ಎಲ್ಲರಿಗೂ ಉದ್ಯೋಗ ಅವಕಾಶ ಮಾಡಿಕೊಡ್ರಿ. ಈ ದೇಶದಲ್ಲಿ ಉದ್ಯೋಗ ಅವಕಾಶದ ಬಗ್ಗೆ 4 ಮಂದಿ ಮಾತ್ರ ತಾಕೈತಿದೆ. 22 ಮಂದಿ ವ್ಯಾಪಾರಸ್ಥರು ಇಡೇ ಭಾರತವಾಗುವಂತ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ತಮ್ಮನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ನಾವೆಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೆ ನಮಗ ಕಾಂಗ್ರೆಸ್ಗೆ ಅವರಿಗೆ ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ ಐತಿ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಬಾರಿಗೆ ಕೂಡ ನಮ್ಮ ಭಾಗ್ಯಗಳನ್ನು ಕೊಡುವ ಮುಖಾಂತರ ಹೋದ ಸಲ 5 ವರ್ಷ ನಾವು ಸರ್ಕಾರ ನಡೆಸಿದ್ವಿ. ಆದ್ರೆ ಒಳ್ಳೆ ಇವತ್ತು ಮತ್ತೆ ನಾವು ಗ್ಯಾರಂಟಿ ಕಾರ್ಡ್ ಹಚ್ಚಿದ್ವಿ. ಮನೆ ಮನೆಗೆ ನಮ್ಮ MLA ಎಲೆಕ್ಷನ್ ಟೈಮ್ನಾಗ ಗ್ಯಾರಂಟಿ ಕಾರ್ಡ್ ಹಚ್ಚಿದ್ವಿ. ಆದ್ರೆ ಯಾರ 6 ತಿಂಗಳಾಗ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಮನೆ ಮುಟ್ಸೋ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಸಾಮಾನ್ಯರಂತ ಕೆಲಸಲ್ಲ. 60,000 ಕೋಟಿ ರೂಪಾಯಿ ಆಗುತ್ತೆ. ಸರ್ವೊಬ್ಬ ಹೆಣ್ಣು ಮಗನಿಗೆ 5,000 ರೂಪಾಯಿ, ಯುವಕರಿಗೆ 3,000 ರೂಪಾಯಿ ಯೋಜನೆ, ಕರೆಂಟ್ ಫ್ರೀ ಮಾಡುವಂತದ್ದು. 10 ಕಿಲೋ ಅಕ್ಕಿ 5 ಕಿಲೋ ಟೀ ಫ್ರೀ ಕೊಟ್ಟರೆ ಇನ್ನು 5 ಕಿಲೋ 34 ರೂಪಾಯಿ ನಿಮಗೆ ಅಕೌಂಟಿಗೆ ದುಡ್ಡು ಹಾಕುವಂತವ್ರು ನಮ್ಮ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತ ಸರ್ಕಾರ ಬಂಧುಗಳೇ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಭಾರತ್ ಜೋಡೋ ಯಾತ್ರೆ ತಾವೆಲ್ಲರೂ ಬಂದಿರಿ, ಪಾಲ್ಗೊಂಡಿರಿ. ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿ ಕಾಶ್ಮೀರವರೆಗೆ 4,000 ಕಿಲೋಮೀಟರ್ 4,000 ಕಿಲೋಮೀಟರ್ ದಾರಿ ಉದ್ದಕ್ಕೂ ರೈತರ ಸಮಸ್ಯೆಗಳು, ಬಡವರ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ನಿರುದ್ಯೋಗಿ ಯುವಕರ ಸಮಸ್ಯೆ, ಸಣ್ಣ ವ್ಯಾಪಾರ ಚಿಲ್ಲರೆ ವ್ಯಾಪಾರಸ್ಥರ ಸಮಸ್ಯೆ, ಎಲ್ಲರ ವ್ಯಾಪಾರ ಇವತ್ತ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಇವತ್ತು ನೋಡಿ ರಾಹುಲ್ ಗಾಂಧಿ ಅವರು ಕೂಡ ನಾವು ಯಾವ ರೀತಿ ರಾಜ್ಯದಲ್ಲಿ ಇವತ್ತು ನಾವು ಗ್ಯಾರಂಟಿಗಳು ಕೊಟ್ಟಿದ್ವಿ, ಅದೇ ರೀತಿ ಗ್ಯಾರಂಟಿಗಳನ್ನು ಇವತ್ತು ಕೇಂದ್ರದಿಂದ ಕೂಡ ನಿಮ್ಮ ಮನೆ ಬಾಗಿಲಲ್ಲಿ ಕೊಡ್ಸಿದ್ರು. ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಇಬ್ರು ಸಹಿ ಮಾಡಿ ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ನಾವು ಕೇಂದ್ರದಲ್ಲಿ AICC ಅಧ್ಯಕ್ಷ ಅಂತ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಗ್ಯಾರಂಟಿ ಕಾರ್ಡ್ ನೀವು ಸಹಿ ಮಾಡಿಕೊಟ್ಟಾರೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಯಾವತ್ತೂ ರೈತರ ಬಗ್ಗೆ ಕಳಕಳಿಯಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ದಂತ ಇಡೀ ಭಾರತ ದೇಶದಿಂದ ಸರ್ವೊಬ್ಬ ರೈತರು ಕೂಡ ಸಾಲದಿಂದ ಮುಕ್ತ ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಯಾವ್ದಾದ್ರು ಪಕ್ಷದ ಬಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಬರೀ 4-5 ಮಂದಿಗೆ 4 ಲಕ್ಷ ಕೋಟಿ, ಸೇಮ್ 20 ಲಕ್ಷ ಕೋಟಿ, ಏನಂದ್ರೆ 20 ಲಕ್ಷ ಕೋಟಿ, 20 ಲಕ್ಷ ಕೋಟಿ ಸಾಲ ಮನ್ನಾ, 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದು ಬರೀ 12 ಮಂದಿಗೆ. 12 ಮಂದಿ ಸಾಲ 20 ಲಕ್ಷ ಕೋಟಿ. ಬರೀ ಅಂಬಾನಿ, ಅದಾನಿ, ಮೋದೋಗಿರಿ, ಆಮೇಲೆ ನಮ್ಮ ವಿಜಯ್ ಮಲ್ಯ ಇಂಥವ್ರು ಸಾಲ ಮನ್ನಾ ಮಾಡಿದ್ವಿ.
ಈ ದೇಶದಾಗ 50 ಕೋಟಿ ರೈತರ ಸಾಲ ಇದ್ದಿದ್ದು ಬರೀ 3 ಲಕ್ಷ ಕೋಟಿ. ಎಷ್ಟು? 3 ಲಕ್ಷ ಕೋಟಿ ಬರೀ. ಇವ್ರಿಗೆ ನಾಚಿಕೆ ಮಾನ ಮಾಡಿದ್ರೆ ಮೊದಲು ರೈತರು ನೋಡ್ಬೇಕಂತ ಬರೀ 10 ಮಂದಿ ವ್ಯಾಪಾರಸ್ಥರು ನೋಡಕ್ಕೆ ಇವತ್ತು ರೈತರು ನೋಡಿ ಸಾಲ ಮನ್ನಾ ಮಾಡಿದ್ರೆ ಮೋದಿ ಅವರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದು ಸ್ವಾರ್ಥಕ ಆತ್ಮಹತ್ಯೆಪ್ಪ. ಇವತ್ತು ಅದನ್ನ ನೋಡಿ ನಾವು ಇವತ್ತೆಲ್ಲ ಬರೀ ಇವತ್ತು ನೋಡಕತ್ತೀರಿ ಯಾವುದಿಲ್ಲ, ಬರೀ ಭಾವನಾತ್ಮಕ ವಿಚಾರಗಳಿಂದ ತಲೆ ತುಂಬುದು, ಜಾತಿ ಆಧಾರಿತವಾದಂತ ಮತಗಳನ್ನು ಕೇಳುವುದು. ದಯವಿಟ್ಟು ಇದನ್ನ ಒತ್ತು ಕೊಡಕ್ ಹೋಗ್ಬೇಡಿ. ಯುವಕರಿಗೆ ನಾವು ವಿನಂತಿ ಮಾಡ್ಕೊತೇವೆ, ಮುಂದಿನ ದಿನದಲ್ಲಿ ಇವರ ಏನಾದ್ರು ಮುಂದುವರೆದಿದ್ದಾಗ ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ಅನ್ನುವಂಥದ್ದು ಕೂಡ ನಾನು ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಇದನ್ನು ಬಂದ್ ಮಾಡ್ರಿ. ಯಾಕಂದ್ರೆ ನಮ್ಮ ವೇದಿಕೆ ನೋಡ್ರಿ, ಯಾವ ಸಮಾಜ ಯಾವ ವರ್ಗ ಇಲ್ಲ ಅಂತ ವೇದಿಕೆ ಮೇಲೆ ಧರ್ವಂತ ಸಮಾಜಗಳು, ಧರ್ವಂತ ವರ್ಗಗಳು ಯಾರನ್ನಾರು ನೋಡ್ಬೇಕಿದ್ರೆ ಕಾಂಗ್ರೆಸ್ ವೇದಿಕೆ ನೋಡ್ಬೇಕು ಅನ್ನೋದು ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಇದು ನಮ್ಮ ಸಂಸ್ಕೃತಿ. ಬಸವಣ್ಣವರ ತತ್ವ ಸಿದ್ಧಾಂತದಂಗ ಇವನಾರು ಅಂದಿದ್ರೆ ಇವ ನಮ್ಮ ಮನೆಯ ಮಗನಿಂದ ಸಹ್ಯ ಅನ್ನುವಂತ ಎಲ್ಲರೂ ಕಾಣ್ತಿದ್ರೆ ನಾವು ಇಲ್ಲಿ ಕಾಣ್ತೇವೆ ಅನ್ನೋದು ಹೇಳಕ್ ಇಷ್ಟಪಡ್ತೇನೆ ಬಂದೆ. ಇವತ್ತು ಬಸವಣ್ಣವರ ತತ್ವ ಸಿದ್ಧಾಂತದ ಮೇಲೆ ಸರಿಯಾಗಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನೋಡಿ ನಮ್ಮ ಭಾಗ್ಯಗಳನ್ನು ಕೊಡ್ತೇವೆ. ನಮ್ಮ ಭಾಗ್ಯ ಯಾವ ಜಾತಿಯವ್ರಿಗಿಲ್ರಿ, ಎಲ್ಲಾ ಜಾತಿ ಎಲ್ಲಾ ವರ್ಗದ ಜನರಿಗೆ ಕೂಡ ನಮ್ಮ ಭಾಗ್ಯ ಹೋಗ್ಬಿಡ್ತಾವ, ಗ್ಯಾರಂಟಿಗಳು ಹೋಗ್ಬಿಟ್ಟೆವು. ಇವತ್ತು ಬಿಜೆಪಿ ಅವ್ರಿಗೆ ಸದ್ಯಕ್ಕೆ ಮನೆ ಹೋಗ್ಬಿಟ್ಟೆವು ಅಂತ ಹೇಳಕ್ ಇಷ್ಟಪಡ್ತೇನೆ. ಬಿಜೆಪಿ ಅವರು ಸದ್ಯಕ್ಕೆ ಅಷ್ಟು ನಮ್ಮ ಗ್ಯಾರಂಟಿಗಳನ್ನು ತಗೋತಾರ, ಅವ್ರಿಗೆ ಸದ್ಯಕ್ಕೆ ನಾವು ಬಿಟ್ಟಿಲ್ಲ. ಬರೀ ಜಾತಿ ವರ್ಗ ಬೇರೆ ಪಕ್ಷ ಸದ್ಯಕ್ಕೆ ನಾವು ಕೌಂಟ್ ಮಾಡಿಲ್ಲ. ಇದು ನಮ್ಮ ತತ್ವ ಸಿದ್ಧಾಂತ, ಕಾಂಗ್ರೆಸ್ ತತ್ವ ಸಿದ್ಧಾಂತ. ಅವ್ರಾಗ ನಾವು ಕಾಂಗ್ರೆಸ್ ನ ಜೀರೋ ಮಾಡಿಬಿಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ಗ್ಯಾರಂಟಿಗಳಿಗೆ ಸದ್ಯಕ್ಕೆ ಅವ್ರ ಮಣಿಗೂ ಕೊಡಕತ್ತೀವಿ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೇವೆ ಬಂಧುಗಳೇ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಂತ. ಯಾಕಂದ್ರೆ ಇನ್ನು ಮುಖ್ಯಮಂತ್ರಿಗಳಾಗಲಿ ದೊಡ್ಡವ್ರು ಮಾತಾಡೋದ. ಯಾಕಂದ್ರೆ ಇನ್ನೊಂದವ್ರು ಹೇಳ್ತಾರ ಏನ್ ಮಾಡಿವಂದ್ರೆ ನ್ಯಾಷನಲ್ ಹೈವೇಗಳನ್ನು ನಾವು ಮಾಡಿದ್ದು, ನ್ಯಾಷನಲ್ ಹೈವೇ ನಾವು ಮಾಡಿದ್ದು. ಅವೇ ಪುಕ್ಷೇಟ್ ಹೈವೇ ಅಲ್ಲ. ಒಂದೊಂದು ಇಲ್ಲಿಂದ ಹೊಂಟ್ರಿ ಅಂದ್ರೆ ನೀವು ಬೆಂಗಳೂರಿಗೆ ಹೋಗಿ ಬಂದ್ರೆ ನಿಮ್ಗೆ 4,500 ರೂಪಾಯಿ ಟೋಲ್ ಕೊಡ್ತೀವಿ. ಯಾರ ರೊಕ್ಕ ಅನ್ನೋದ್ರದ್ದು ಯಾರ ರೊಕ್ಕದಿಟ್ಟು ರೋಡ್ ಮಾಡಕತ್ತಾರ ಅವರು? ನಮ್ಮ ರೊಕ್ಕದಿಂದನೇ ಟೋಲ್. 30 ವರ್ಷ ಅವ್ರು ಸದ್ಯಕ್ಕೆ ಮಾಡ್ಕೊಂಡ್ರು. ಆಮೇಲೆ ಸರಿ 22 ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು BSI ಹಿಡ್ಕೊಂಡು LIC ಹಿಡ್ಕೊಂಡು ಎಲ್ಲ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳನ್ನು, ಹಡಗ ಬಂದರುಗಳನ್ನ ಎಲ್ಲಾನು ಮಾಡ್ಕೊಂಡ್ರಲ್ರಿ. ಆದಾಗ ನಮ್ಮಲ್ಲಿ ಒಟ್ಟು ಮಾಡಿದಿರಲಿಲ್ಲ. ನಮ್ಮ ದೇಶದ ಭವಿಷ್ಯ ಮುಂದೆ ಇದೇ ರೀತಿ ನಾವು ಬಿಟ್ಟಿದ್ದಾಗ ನಮ್ಮ ದೇಶದ ಭವಿಷ್ಯ ಅಂತ ಅರ್ಥ ಮಾಡ್ಕೋಬೇಕಂತ ಬಂಧುಗಳೇ. ನನ್ನ ಗಮನದಾಗಿಟ್ಕೊಂಡು ಮತ ಹಾಕುವಂತ ಟೈಮ್ನಾಗ ಈ ಬಾರಿಗೆ ನಾವು ಆನಂದ್ ಸ್ವಾಮಿ ಗಡ್ಡೆದೇವ್ರ ಭಟ್ರು, ಯಾಕಂದ್ರೆ ಗಡ್ಡೆದೇವ್ರ ಭಟ್ರು ತಂದೆಯವರು ನಮ್ಮ ಜೊತೆ ಶಾಸಕರಾಗಿದ್ರು. ನಾವು ಅವರಿಬ್ಬರು ಆಜುಬಾಜುರನ್ನಾಗಿದ್ವಿ. ಗಡ್ಡೆದೇವ್ರ ಭಟ್ರ ಮಗ ಅವ್ರ ಅವಕಾಶ ಇಲ್ಲ. ಈ ಬಾರಿಗೆ ನಮ್ಮ ಪಕ್ಷ ಆನಂದ್ ಗಡ್ಡೆದೇವ್ರ ಭಟ್ರಿಗೆ ಅವಕಾಶ ಒದಗಿಸ್ಕೊಟ್ಟೈತಿ. ಬಂಧುಗಳೇ, ಈ ಸಲ ಆನಂದ್ ಗಡ್ಡೆದೇವ್ರ ಭಟ್ರು ಹಾಕಿ ಮತ ಹಾಕೋದ್ರ ಮುಖಾಂತರ ದೊಡ್ಡ ಪ್ರಮಾಣದ ಮತ ಹಾಕೋದ್ರ ಮುಖಾಂತರ ಆಶೀರ್ವದಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ತೋಲನೆ ಮಾಡಬೇಕು ಟೈಮ್ನಲ್ಲಿ ಬೊಮ್ಮಾಯಿಯವರು ಆಲ್ರೆಡಿ MLA ಅದಾರ, ಮುಖ್ಯಮಂತ್ರಿಗಳು ಆಗಿದ್ರು. ಮುಖ್ಯಮಂತ್ರಿಗಳಾದಂತ ಟೈಮ್ನಾಗ ಅವ್ರು ಏನೇನು ಕೆಲಸ ಮಾಡಿದ್ರು ತಮ್ಮೆಲ್ಲರಿಗೂ ಬಹಳ ಚಲೋ ಗೊತ್ತಾರೆ. ಅಕಸ್ಮಾತ್ ಇಲ್ಲಿಂದ ಕಳಿಸಿ ಮತ್ತೆ ಡೆಲ್ಲಿ ಕಳಿಸಿದ್ರೆ ನಮ್ ಕರ್ನಾಟಕದ 40% ಡೆಲ್ಲಿ ಹೋಗ್ಬೇಕಿಲ್ಲ. ನಾವು 40% ಇರುವ ಡೆಲ್ಲಿ ಮುಟ್ಟುವಂತ ಆಗ್ತಾಗುತ್ತೆ. ಬಂಧುಗಳೇ, ಸಾಕು ಅವ್ರ ಶಾಸಕರಾಗಿರ್ಲಿ. ಯಾಕಂದ್ರೆ ಇವತ್ತು ಆನಂದ್ ಗಡ್ಡೆದೇವ್ರ ಮಟ್ಟಿಗೆ ನಾವು ಇವತ್ತು ಡೆಲ್ಲಿ ಕಳಿಸೋದು, ಬೊಮ್ಮಾಯಿಯವ್ರನ್ನ ಡೆಲ್ಲಿಗೆ ಹೋಗಿ ಸಾಕಿಷ್ಟು ಮಾಡ್ಬಿಡ್ರಿ. ಯಾಕಂದ್ರೆ ಸಹಜವಾಗಿ ನಮ್ಮ ಹಳ್ಳಿ ಭಾಷಾದ ಅಂತಿರ್ತಾರ, ನಮ್ಮ ತಾಯಿಂದ ರೊಟ್ಟಿ ಬಡಿತಾರ, ಬಡ್ದಿನ ತೆವಿ ಮೇಲೆ ಹಾಕ್ತಾರ, ಎಷ್ಟೊತ್ತರ ಇರ್ತಾರ ತೆವಿ ಮೇಲೆ. ಅದನ್ನ ಬಾವತ್ ಬಿಟ್ರೇನೆ ಗೊತ್ತಾಗ ಅದಕ್ಕೆ ಸಾಕಿ ಹೊಳೆ ಸಾಕಿ ಹೊಳೆ ಸಾಕಿ ಆನಂದ್ ಗಡ್ಡೆದೇವ್ರ ಮಟ್ಟ ನಾವೆಲ್ಲರೂ ಕೂಡ ಡೆಲ್ಲಿ ಕಳಿಸೋದಕ್ಕೆ ತಮ್ಮ ಭಕ್ತರನ್ನು ಕಳಕಳಿಯಿಂದ ವಿನಂತಿ ಮಾಡ್ಕೊತ ತಮ್ಮ ಆನಂದ್ ಗಡ್ಡೆದೇವ್ರ ಮಟ್ಟ ಕ್ರಮ ಸಂಖ್ಯೆ ನಂಬರ್ 1 ಎಷ್ಟು 1 ನಂಬರ್ಗೆ ತಾವೆಲ್ಲರೂ ಕುಂತವ್ರು ಮುಂದೆ ಕುಂತವ್ರು ಕೂಡ ತಮ್ಗೆ ದೊಡ್ಡ ಶಕ್ತಿ ಇರ್ತಾರೆ. ತಾವು ಇವತ್ತಿನಿಂದ 4 ದಿವಸ ಒಬ್ಬರು ಮನಿ ಅಡ್ಯಾಡಿ ಒಬ್ಬೊಬ್ಬ ಇವತ್ತು ಶಪಥ ಮಾಡೋಗ್ರಿ, 100 ಓಟು ನಾವು ಹಾಕಿಸ್ತೀವಿ ಅನ್ನೋಂತ ಶಪಥ ಮಾಡೋಗ್ಬೇಕು. ಮಾಡ್ತೀರಲ್ಲ ಕೈ ಎತ್ತಿ ಒಂದ್ಸಲ ಅಷ್ಟು ಒಂದು 100 ಓಟ್ ನಾವು ಇವತ್ತು ಅಡ್ಡಾಡಿ ಹಾಕಿಸ್ತೀವಿ ಅಂತ ಹೇಳಿದ್ರೆ ಆನಂದ್ ಗಡ್ಡೆದೇವ್ರ ಮೇಲೆ ದೊಡ್ಡ ಶಕ್ತಿ ತುಂಬುವಂತರಾಗತ್ತ ಅನ್ನೋಂತ ಮಾತನ್ನು ಹೇಳ್ತಾ, ಜೊತೆಗೆ ತಮ್ಮ ಬೀಗರು ಇದ್ದಲ್ಲಿ ಇನ್ನೊಂದನ್ನು ಕಳ್ಕೊಳ್ಳೋ ವಿನಂತಿ. ಇನ್ನೊಂದು ವಿನಂತಿ, ಇವತ್ತು ಅಚ್ಚ ಕಡೆ ಪ್ರಹ್ಲಾದ್ ಜೋಶಿ ಅವರ ನಿಮ್ಮ ಬೀಗರು, ನಿಮ್ ಗೆಳೆಯರು ಯಾರ್ಯಾರಿದ್ರೆ ಅಲ್ಲಿ ಎಲ್ಲರೂ ಕಾಂಗ್ರೆಸ್ ಹಾಕ್ಸ್ಬೇಕಂತ ಇಷ್ಟಪಡ್ತೇನೆ ಬಂಧುಗಳೇ.
ಇವತ್ತು ಅವ್ರು ಶೇಡಿನ ರಾಜಕಾರಣ ನಡೆಸಿಕೊಂಡ್ರೆ ಇವತ್ತು ಎರಡು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಒಂದು ಸಿಬಿಐ ಒಂದು ಇನ್ಕಮ್ ಟ್ಯಾಕ್ಸ್, ಒಂದು ಸಿಬಿಐ ಒಂದು ಇನ್ಕಮ್ ಟ್ಯಾಕ್ಸ್. ಇವತ್ತು ನಿಮ್ಮ ಮುಂದೆ ದೊಡ್ಡ ಸಾಕ್ಷಿ. ನಾವು ಜಿಲ್ಲಾಕ್ ಹೋದ್ರೆ ನಾವು ಕೋಶ ದಾಡಕ್ಕಿಲ್ಲ. ದೊಡ್ಡ ಎಲಿಷ್ಟ ನಾನೇನವರು, ನಾನು ಯಾವ್ದಾದ್ರು ಸಣ್ಣ ಮಟ್ಟದಲ್ಲಿ ಬಿಟ್ಟಿದ್ದೆ. ನಮ್ಮ ಮಾತುಗಳು ನಮ್ಮ ರಾಜ್ಯ ಮೇಲೆ ನಮ್ಮ ಮುತ್ತಾಜ್ಯ ಮೇಲೆ ನಾನು ಅಂತ ಮಂತಂದು ಬಿಟ್ಟೇನಿ. ಇವತ್ತು 4 ವರ್ಷದಿಂದ ಇದೊಂದು ಬೃಹತ್ ದೇಶಿಯವರು ಇರ್ತಾರೆ ಊರಿಗೆ ಹೋಗುವಂತ ವ್ಯವಸ್ಥೆ ಒಳಗಿಲ್ಲ. ಇದನ್ನೆಲ್ಲಾನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇವತ್ತು ಬಂದ್ರಲ್ಲಿ ಅವ್ರಿಗೆ ಭಾರಿ ಆಗುತ್ತೆ ಅಂತ ಭಯದಿಂದ ಇವತ್ತು ಬಿಡಕ್ ಆಗಿಲ್ಲ. ಇವತ್ತು ಬಂಧುಗಳೇ ನಾನು ಹೊರಗಿಟ್ಟರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟರು. ನಾವು ಬೆಂಗಳೂರಾಗ ನಾವು ಕುಂತ ಅಪ್ಲಿಕೇಶನ್ ಫೈಲ್ ಮಾಡಿದ್ರೆ ನನ್ನ ಜನ ಆರ್ಸ್ಕೇಶನ್ ಇವತ್ತು ಇಂಥ ಅನ್ಯಾಯ ಮಾಡೋದ್ರ ಮುಖಾಂತರ ಅದೊಂದು ಇನ್ಕಮ್ ಟ್ಯಾಕ್ಸ್. ಯಾಕಪ್ಪ ಬಿಜೆಪಿ ಒಬ್ರು ಯಾರು ಇಲ್ಲ, ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಅಷ್ಟು ಬಿಜೆಪಿ ಇದ್ದಾರೆ. ಅವ್ರ ಮನೆ ಒಬ್ರು ಕ್ಲೀನ್ ಆಗಿದ್ದ ನೋಡಿಲ್ಲ ನೋಡಿ. ಮತ್ತೆ ನೀವ್ಯಾರು ನೋಡಿದ್ರೆ ಒಬ್ರು ಬಿಜೆಪಿ ಅವ್ರ ಮನೆ ಏನಾಗಿದ್ದು ನೋಡಿದ್ರಿ ಇನ್ಕಮ್ ಟ್ಯಾಕ್ಸ್? ಬರೀ ಕಾಂಗ್ರೆಸ್ ಬೆಂಬಲ ಇದ್ದಂತವ್ರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ರೇಡು. ಯಾಕಂದ್ರೆ ಬಿಜೆಪಿ ಅವ್ರು ಯಾವ್ದಾದ್ರು ಪಾಪ ಬಿಪಿಎಲ್ ಕಾರ್ಡ್ ಹೊಡ್ರು. ನಮ್ ಸಿದ್ದರಾಮಯ್ಯ ಸಾಹೇಬ್ರು ಗ್ಯಾರಂಟಿ ತೊಗೊಳೋರು ಒಟ್ಟರು ಹಂಗಾದ್ರೆ ಯಾರ ಮನೆ ರೊಕ್ಕ ಇಲ್ಲ, ಯಾರು ವ್ಯಾಪಾರ ಮಾಡಂಗಿಲ್ಲ. ಇದ್ರ ಅರ್ಥ ಮಾಡ್ಕೊಂಡು ಬಂಧುಗಳೇ, ಇಂಥವ್ರಿಗೆಲ್ಲ ನಾವು ಶೇಡಿನ ರಾಜಕಾರಣ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇದ್ದಾರೆ ಅವರು. ಜೊತೆಗೆ ಸಂವಿಧಾನವನ್ನು ಕಿತ್ತಾಕೋಬೇಕಾಗಿ ವಿಚಾರ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಯಾವತ್ತೂ ಅವಕಾಶ ಕೊಡಬೇಡ್ರಿ. ಇವತ್ತ ಅವ್ರು ನಾವು ಮುಕ್ತ ಮಾಡಬೇಡ. ನಮ್ಮ ವಿರೋಧಿಗಳಾಗಿರ್ಲಿ, ಅವ್ರಿಗತ್ತೆ ನಾವು ಸಣ್ಣವರಾಗಬೇಡ, ನಮ್ಮ ವಿರೋಧಿಗಳಾಗಿರ್ಲಿ. ಆದ್ರೆ ಈ ಬಾರಿಗೆ ತಕ್ಕ ಪಾಠ ಕಲಿಸಲೇಬೇಕನ್ನುವಂತ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಅನಿಸ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.